ನಮಸ್ಕಾರ ವೀಕ್ಷಕರೇ, ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾರಿ ಪಾಟೀಲ್. ಬಹಳ ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಅರ್ಜುನ್ ಸರ್ಜಾ ಸೇರಿದಂತೆ ಅನೇಕ ಹಿರಿಯ ನಟರ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದ ಅಪವಾದ, ಲೈಂಗಿಕ ಕಿರುಕುಳದ ಅಪವಾದ ಕೇಳಿ ಬಂದಿತ್ತು. ಆ ಬಗ್ಗೆ ಸ್ವತಃ ಚಿತ್ರರಂಗದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಅದೇ ಪರಿಸರ ಇವತ್ತು ಕೇರಳದಲ್ಲಿ ಮಲಯಾಳಂ ಚಿತ್ರಗಳ ಪ್ರಮುಖ ನಟರು, ನಿರ್ದೇಶಕರ ಮೇಲೆ ಅಪವಾದ ಕೇಳಿ ಬರ್ತಾ ಇದೆ. ಮಲಯಾಳಂ ಚಿತ್ರರಂಗ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಮುಜುಗರಕ್ಕೆ ಈಡಾಗಿದೆ. ಅಸಲಿಗೆ ಅಲ್ಲಿ ಏನಾಗಿದೆ, ಯಾಕೆ ಈ ರೀತಿಯ ಪರಿಸ್ಥಿತಿ ಮಲಯಾಳಂ ಚಿತ್ರರಂಗದ ಮೇಲೆ, ಮಾಲಿವುಡ್ ಅಂತ ಏನು ಕರೀತಾರೆ, ಇದರ ಮೇಲೆ ಉಂಟಾಯಿತು? ಈ ಬಗ್ಗೆ ಒಂದಷ್ಟು ವಿಶೇಷವಾದ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಆರಂಭ ಮಾಡ್ತಾ ಹೋಗ್ತೇನೆ. ಬನ್ನಿ ನೋಡೋಣ. ಸ್ನೇಹಿತರೆ, ಇತ್ತೀಚೆಗಷ್ಟೇ ನ್ಯಾಯಮೂರ್ತಿ ಕೆ ಹೇಮಾ ಅವರ ಆಯೋಗದ ವರದಿ ಕೇರಳ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಎಬ್ಬಿಸಿತ್ತು. ಇದರ ಬೆನ್ನಿಗೆ ಕೇಳಿಬಂದಂತಹ ಲೈಂಗಿಕ ಕಿರುಕುಳದ ವಿಚಾರವಾಗಿ ಏನು ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಅಲ್ಲಿ ಅನೇಕ ನಟಿಯರು ಅಥವಾ ಸಹ ಕಲಾವಿದೆಯರು ಅಥವಾ ಪೋಷಕ ಕಲಾವಿದೆಯರು ತಮಗೆ ಸಿಗ್ತಕ್ಕಂಥ ಸಿನಿಮಾ ಅಭಿನಯದ ಅವಕಾಶ, ಸಿನಿಮಾ ಕೆಲಸದ ಅವಕಾಶದಲ್ಲಿ ವ್ಯತಿರಿಕ್ತವಾಗಿ ಪ್ರತಿಯಾಗಿ ಅಲ್ಲಿಯ ಪ್ರಭಾವಿಗಳು, ಅಂದರೆ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಪ್ರೊಡ್ಯೂಸರ್, ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರುಗಳಾಗಿರ್ಬೋದು, ಅವರು ಎಲ್ಲೋ ಒಂದು ಕಡೆ ಲೈಂಗಿಕ ಕಿರುಕುಳವನ್ನು ಪ್ರತಿಯಾಗಿ ತಾವು ಕೊಡ್ತಕ್ಕಂಥ ಅವಕಾಶಕ್ಕೆ ಪ್ರತಿಯಾಗಿ ಮಾಡ್ತಾ ಇದ್ದರು ಅನ್ನುವಂಥ ವಿಚಾರ ಈಗ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿದೆ. ನೋಡಿ, ಸೊ ಈ ವಿಚಾರಕ್ಕೆ ಈಗ ಮಾಲಿವುಡ್ಡು ತುಂಬ ಅಲ್ಲೋಲ ಕಲ್ಲೋಲವನ್ನು ಅನುಭವಿಸುವಂಥ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಅಲ್ಲಿದ್ದಂಥ ಒಂದು ಕಲಾವಿದರ ಒಕ್ಕೂಟ, ಅದಕ್ಕೆ ಅಮ್ಮ ಅಂತ ಏನು ಕರಿತಾ ಇದ್ರು ಕಲಾವಿದರ ಸಂಘಕ್ಕೆ, ಸೊ ಈ ಒಂದು ಒಕ್ಕೂಟ ಈಗ ಸಂಪೂರ್ಣವಾಗಿ ವಿಸರ್ಜನೆ ಆಗ್ತಕ್ಕಂಥ ಪರಿಸ್ಥಿತಿಗೂ ಕೂಡ ಬಂದಿವೆ. ನೋಡಿ, ಲೈಂಗಿಕ ಕಿರುಕುಳದ ಆರೋಪಗಳಿಗೆ ಮಾಲಿವುಡ್ ಸಂಪೂರ್ಣವಾಗಿ ತಲೆ ಕೆಳಗಾಗುವಂಥ ಪರಿಸ್ಥಿತಿ, ಸಂಚಲನ ಉಂಟಾಗಿದೆ. ಘಟಾನುಘಟಿಗಳು, ನಟರು, ಇವರೆಲ್ಲರಿಗೂ ಕೂಡ ಮುಖಭಂಗ ಆಗಿದೆ. ಸೊ ಇವರೆಲ್ಲರೂ ಕೂಡ ಮುಜುಗರವನ್ನು ಅನುಭವಿಸುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಮಲಯಾಳಂ ಚಿತ್ರಕಲಾವಿದರ ಸಂಘ, ಸೊ ಇದಕ್ಕೇನು ಅಮ್ಮ ಅಂತ ಕರೀತಾರೆ, ಅಸೋಸಿಯೇಷನ್ ಆಫ್ ಮಲಯಾಳಿ ಮೂವಿ ಆರ್ಟಿಸ್ಟ್ಸ್ ಅಂತ ಅವ್ರದ್ದೇನು ಅಮ್ಮ ಅನ್ನುವಂಥ ಸಂಘಟನೆ ಇದೆ. ಈ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಟ ಮೋಹನ್ ಲಾಲ್ ಮಂಗಳವಾರ, ಅಂದರೆ ಕಳೆದ ಮಂಗಳವಾರ ರಾಜೀನಾಮೆಯನ್ನು ಕೊಟ್ಟು ಬಿಟ್ಟರು. ಸಂಘದ ಕಾರ್ಯಕಾರಿ ಸಮಿತಿಯನ್ನು ವಿಸರ್ಜನೆ ಮಾಡಲಾಗಿದೆ. ಮಲಯಾಳಂ ಚಿತ್ರರಂಗದಲ್ಲಿ ಕಳೆದ ಕೆಲ ದಿನಗಳಿಂದ ನಟಿಯರಿಂದ ನಟರ ವಿರುದ್ಧ ಕೇಳಿ ಬರತಕ್ಕಂಥ ಅನೇಕ ಲೈಂಗಿಕ ಕಿರುಕುಳದ ಆರೋಪಗಳ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ. ಸೊ ಈ ಚಿತ್ರರಂಗದ, ಮಲಯಾಳಂ ಚಿತ್ರರಂಗ ಅಂದರೆ ಮಾಲಿವುಡ್ನ ಸಂಘಟನೆ ಈಗ ಸುಸ್ತಾಗಿದೆ. ಸಂಘಟನೆಯೇ ವಿಸರ್ಜನೆ ಆಗಿದೆ. ಮತ್ತೆ ಚುನಾವಣೆ ಆಗಬೇಕಾಗಿದೆ. ಹೊಸ ಆಡಳಿತ ಮಂಡಳಿ ಈಗ ಸಿದ್ಧವಾಗುವಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿದ್ದಂಥ ಅಧ್ಯಕ್ಷ ಮೋಹನ್ ಲಾಲ್ ಈಗ ರಾಜೀನಾಮೆಯನ್ನು ಘೋಷಣೆ ಮಾಡೋದಕ್ಕೂ ಮೊದಲು ಕಳೆದ ಮಂಗಳವಾರ ದಿನ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಆನ್ಲೈನ್ನಲ್ಲಿ ಮೀಟಿಂಗನ್ನು ಮಾಡಿದರು. ಚಿತ್ರರಂಗದ ಅನಿರೀಕ್ಷಿತ ಬೆಳವಣಿಗೆಗಳ ಕುರಿತಂತೆ ಚರ್ಚೆಯನ್ನು ಮಾಡಿದರು. ಅಧ್ಯಕ್ಷರು ಸೇರಿದಂತೆ, ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ನೀಡಿಬಿಡೋಣ, ಸೊ ತಕ್ಷಣಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮಾಲಿವುಡ್ನಲ್ಲಿ ನಟಿಯರು ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ನಿರ್ದೇಶಕರುಗಳು, ನಟರುಗಳು, ನಿರ್ಮಾಪಕರುಗಳು ಲೈಂಗಿಕ ಕಿರುಕುಳವನ್ನು ಮಾಡ್ತಾ ಇದ್ದನ್ನು ನಮ್ಮ ಕಲಾವಿದರ ಒಕ್ಕೂಟ ಅಥವಾ ನಮ್ಮ ಸಂಘಟನೆ, ಅಮ್ಮ ಅಂತಕ್ಕಂಥ ನಮ್ಮ ಮಾಲಿವುಡ್ನ ಸಂಘಟನೆ ಇದನ್ನು ಫೇಸ್ ಮಾಡುವಲ್ಲಿ, ನಿಯಂತ್ರಣ ಮಾಡುವಲ್ಲಿ ಸೋತು ಹೋಗಿದೆ ಅನ್ನುವಂಥ ಗಂಭೀರವಾದ ಆರೋಪಗಳು ನಮ್ಮ ಮೇಲೆ ಕೇಳಿ ಬರ್ತಾ ಇದ್ದರೆ, ಇದರ ನೈತಿಕ ಹೊಣೆವತ್ತು ನಾವು ರಾಜೀನಾಮೆಯನ್ನು ನೀಡಬೇಕಾಗಿದೆ ಅನ್ನುವಂತಹ ನಿರ್ಧಾರವನ್ನು ಅಧ್ಯಕ್ಷ ಮೋಹನ್ ಲಾಲ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಈಗ ತಮ್ಮ ಆಡಳಿತ ಮಂಡಳಿ, ಸದ್ಯದ ಆಡಳಿತ ಮಂಡಳಿ ಇತ್ತು, ಅದನ್ನು ವಿಸರ್ಜನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡರು, ವಿಸರ್ಜನೆಯನ್ನು ಮಾಡಿಬಿಟ್ರು.
ಸೊ ಇದಾಗಿ ಇದು ಒಟ್ಟಾರೆ ಕಾರಣ ನೈತಿಕ ಹೊಣೆ. ಅಮ್ಮ ಇದನ್ನು ಫೇಸ್ ಮಾಡುವಲ್ಲಿ ಫ್ಲಾಪ್ ಆಗಿದೆ ಅನ್ನುವಂಥ ನೈತಿಕ ಹೊಣೆಯನ್ನು ಹೊತ್ತು ಈಗ ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಘ ಕೂಡ ಹೇಳಿಕೊಂಡಿದೆ. ಇನ್ನು ಅಮ್ಮ ನಿರ್ಗಮಿತ ಆಡಳಿತ ಮಂಡಳಿಯ ಸಂಘದ ಪೂರ್ವ ನಿಗದಿತ ಅನಿವಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಿಲ್ಲ. ಅಂದರೆ ಈಗೇನು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಹೊಸ ಬಾಡಿ ಕ್ರಿಯೇಟ್ ಆಗುವವರೆಗೂ ಕೂಡ ಅವರೇ ಒಂದಷ್ಟು ದಿನ ಅಲ್ಲಿ ಏನೆಲ್ಲ ಚಟುವಟಿಕೆಗಳಾಗಬೇಕು ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗತ್ತೆ. ಸೊ ಮುಂದಿನ ದಿನಗಳಲ್ಲಿ 2 ತಿಂಗಳ ಒಳಗೆ ಹೊಸ ಆಡಳಿತ ಮಂಡಳಿ ರಚನೆ ಮಾಡಬೇಕಾಗುತ್ತೆ. ಸದ್ಯದಲ್ಲೇ ಹೊಸ ನಾಯಕತ್ವ ಕಾರ್ಯರೂಪಕ್ಕೆ ಬರಬೇಕಿದೆ. ಸೊ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದರೂ ಮುಜುಗರ ದೊಡ್ಡ ಮಟ್ಟದಲ್ಲಿ ಮಾಲಿವುಡ್ ಮೇಲೆ ಉಂಟಾಗಿದೆ. ಅಲ್ಲಿರ್ತಕ್ಕಂಥ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ಏನಿರ್ತಾರೆ, ಟೀಕಿಸುತ್ತಾ ನಮ್ಮನ್ನು ಸರಿಪಡಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ ಅಂತ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಹೇಳಿದ್ದಾರೆ. ಅಂದರೆ ಮಾಲಿವುಡ್ನಲ್ಲಿ ಈ ರೀತಿ ಆಗ್ತಾ ಇದೆ, ಅದನ್ನು ನಿಭಾಯಿಸುವಲ್ಲಿ ನಾವು ಸೋತಿದ್ದೇವೆ, ನೈತಿಕವಾಗಿ ಹೊಣೆ ಹೊತ್ತಿದ್ದೇವೆ. ನಮ್ಮನ್ನು ಟೀಕೆ ಮಾಡಿ, ನೀವು ಇದನ್ನು ಸರಿಪಡಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡಿ ನಮ್ಮನ್ನು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿಗೆ ತಂದಿದ್ದನ್ನು ನಾವು ಸ್ವಾಗತಿಸ್ತೇವೆ. ಮುಂದೆ ಈ ರೀತಿಯ ತಪ್ಪುಗಳು ಆಗದಂತೆ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋದನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಮೋಹನ್ ಲಾಲ್ ಸೇರಿದಂತೆ ಅವರ ಸದಸ್ಯರು ಕೂಡ. ಇದೊಂದು ಒಳ್ಳೆಯ ಬೆಳವಣಿಗೆ, ಒಪ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಈ ರೀತಿ ಆಗ್ತಾ ಇದೆ, ಇದನ್ನು ಫೇಸ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಆಗಿಲ್ಲ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಇನ್ನು ಬಂಗಾಳಿ ಕಲಾವಿದೆ ಶ್ರೀಲೇಖಾ ಮಿತ್ರ ಇವರು ಇತ್ತೀಚೆಗೆ ಮಾಡಿದಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕೇರಳ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರ ಸ್ಥಾನಕ್ಕೆ ಮಲಯಾಳಂ ಚಿತ್ರ ನಿರ್ದೇಶಕ ರಂಜಿತ್, ನಟಿ ರೇವತಿ ಸಂಪತ್ ಇವರ ಆರೋಪದ ಹಿನ್ನೆಲೆಯಲ್ಲಿ ನಟ ಸಿದ್ದಕ್ಕಿ ಇವರು ನಟ ಸಿದ್ದಿಕಿ ಅಸೋಸಿಯೇಷನ್ ಆಫ್ ಮಲಯಾಳಂ ಮೂವಿ ಆರ್ಟಿಸ್ಟ್ಸ್ ಅಂದರೆ ಅಮ್ಮ ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ 2 ದಿನಗಳ ಹಿಂದೆ ರಾಜೀನಾಮೆಯನ್ನು, ಅಂದರೆ ಕಳೆದ ಮಂಗಳವಾರಕ್ಕಿಂತ ಮೊದಲಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದರು. 7 ಸದಸ್ಯರ ತನಿಖಾ ತಂಡ ನ್ಯಾಯಮೂರ್ತಿ ಹೇಮಾ ಆಯೋಗದ ವರದಿ ಬಳಿಕ ಕೇರಳ ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಕುರಿತಂತೆ ಕೇರಳ ಚಿತ್ರರಂಗದಲ್ಲಿ ಕೇಳಿಬಂದಂಥ ಆರೋಪಗಳು ಹೊರಹೊಮ್ಮಿದ ಬೆನ್ನಲ್ಲೇ ಅಂಥ ಆರೋಪಗಳ ತನಿಖೆಯಾಗಿ ಕೇರಳ ಸರ್ಕಾರ ಒಟ್ಟು 7 ಜನ ಸದಸ್ಯರ ವಿಶೇಷ ತನಿಖಾ ತಂಡದ ರಚನೆಯನ್ನು ಕೂಡ ಘೋಷಣೆ ಮಾಡಿತ್ತು. ಸೊ ಒಂದು ಕಡೆ SIT ತನಿಖೆಯನ್ನು ಮಾಡ್ತಾ ಇದೆ, ಒಂದು ಕಡೆ ಕಲಾವಿದರು ಸಂಘದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ, ಮತ್ತೊಂದು ಕಡೆ ಈ ಲೈಂಗಿಕ ಕಿರುಕುಳ ಅಂತಕ್ಕಂಥ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಕೇರಳದಲ್ಲಿ ಚರ್ಚೆ ಆಗ್ತಾಯಿದೆ. ಮಾಲಿವುಡ್ನಲ್ಲಿ ಅಂತಹ ವಿಶೇಷವಾದಂಥ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ವಿಭಿನ್ನವಾದ ಒಂದು ಅಧ್ಯಯನಾತ್ಮಕವಾದಂಥ ಸಂಶೋಧನೆ ಮಾಡಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಶೇಷವಾದ ಒಂದು ಪ್ರೀತಿಗೆ ಪಾತ್ರರಾದಂಥ ಮಾಲಿವುಡ್ನಲ್ಲಿ ಇಂತಹ ಬೆಳವಣಿಗೆ ದೊಡ್ಡ ದೊಡ್ಡ ನಟರಿಗೆ ಸೇರಿದಂತೆ ಒಟ್ಟಾರೆ ಅಲ್ಲಿಯ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸೆಟ್ಬ್ಯಾಕ್ ಕೊಡುವಂತಹ ಒಂದು ಬೆಳವಣಿಗೆಯಾಗಿ ಕಂಡು ಬಂದಿದ್ದು ಮಾತ್ರ ಸತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಟರು ಮತ್ತು ನಿರ್ದೇಶಕರ ವಿರುದ್ಧ ಇತ್ತೀಚೆಗೆ ಕೇಳಿಬಂದಿರತಕ್ಕಂಥ ಲೈಂಗಿಕ ಕಿರುಕುಳದ ಆರೋಪಗಳಿಗೆ ಸಂಬಂಧಿಸಿದಂತೆ ಚಲನಚಿತ್ರೋದ್ಯಮದ ಬಗ್ಗೆ ಸಾರ್ವಜನಿಕರ ಗ್ರಹಿಕೆಯನ್ನು ಮಾಧ್ಯಮಗಳು ದಾರಿ ತಪ್ಪಿಸುತ್ತಿವೆ ಅಂತ ಕೇಂದ್ರ ಸಚಿವ ಸುರೇಶ್ ಗೋಪಿ ಆರೋಪವನ್ನು ಮಾಡಿದ್ದಾರೆ. ಮಾಧ್ಯಮಗಳು ದಾರಿ ತಪ್ಪಿಸಿದ್ವು, ಹಾಗಾಗಿ ಇದು ಈ ರೀತಿ ಆಯಿತು ಅನ್ನುವಂಥ ಸಮರ್ಥನೆಯನ್ನು ಅವರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಅಮ್ಮ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಮತ್ತೊಬ್ಬರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇತ್ತೀಚಿನ ಮಾಧ್ಯಮಗೋಷ್ಠಿಯಲ್ಲಿ ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ಮಲಯಾಳಂ ಚಲನಚಿತ್ರೋದ್ಯಮದಲ್ಲಿ ವಿಶೇಷವಾಗಿ ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘ ಅಂದರೆ ಅಮ್ಮ ಲೈಂಗಿಕ ಕಿರುಕುಳ ದೂರುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಕಳವಳವನ್ನು, ಆತಂಕವನ್ನು ವ್ಯಕ್ತಪಡಿಸಿದರು. ಈ ರೀತಿ ಆದರೆ ಮುಂದೆ ಇದು ನಿಭಾವಣೆ ಆಗೋದು ಹೇಗೆ? ನಾವು ಯಾರೋ ಆರ್ಟಿಸ್ಟ್ನ ಹೊಸಬರನ್ನ ಕರ್ಕೊಂಡು ಬರಬೇಕು, ಅಥವಾ ಇನ್ಯಾರೋ ಫೀಮೇಲ್ ಆರ್ಟಿಸ್ಟ್ನ ಬೇರೆ ಸ್ಟೇಟ್ನಿಂದ ಅಥವಾ ಬೇರೆ ಇಂಡಸ್ಟ್ರಿಯಿಂದ ಕರ್ಕೊಂಡು ಬರಬೇಕು, ಅದರಲ್ಲಿ ಈ ರೀತಿಯಾಗಿ ಅನುಚಿತವಾಗಿ ನಡ್ಕೊಳ್ಳೋದು, ಲೈಂಗಿಕ ಕಿರುಕುಳ ಆಗ್ತಕ್ಕಂಥದ್ದು ಆದರೆ ನಮ್ಮ ಚಿತ್ರರಂಗದ ಮೇಲೆ ನಮಗೆ ಹೇಗೆ ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥದ್ದು? ನಮ್ಮ ಚಿತ್ರರಂಗದ ವಹಿವಾಟಿನಲ್ಲಿ ಈ ರೀತಿಯ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದಾದರೆ ನಮಗೆ ಮರ್ಯಾದೆ ಹೇಗೆ ಅನ್ನುವಂಥ ಕಳವಳವನ್ನು ಸುಕುಮಾರನ್ ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿಯಾದಂಥ ರಿಯಾಕ್ಷನ್ಸ್ ಮಾಲಿವುಡ್ನಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ರಂಜಿತ್ ವಿರುದ್ಧ ಅಲ್ಲಿಯ ನಿರ್ದೇಶಕರೊಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಅವರು ಕೂಡ ಸಂಘದಲ್ಲಿ ಆ್ಯಕ್ಟಿವ್ ಆಗಿದ್ದಂಥವ್ರು. ಅಂಥವರ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ದೂರು ಕೇಳಿಬಂದಿತ್ತು, ಆರೋಪ ಕೇಳಿಬಂದಿತ್ತು. ಅಂತಹ ರಂಜಿತ್ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇದೆ. 2009ರಲ್ಲಿ ತೆರೆಕಂಡ ಪಲೇರಿ ಮಾಣಿಕ್ಯಂ ಚಿತ್ರದ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದ ಬಂಗಾಳಿ ನಟಿಯೊಬ್ಬರು
ಕೊಟ್ಟಂಥ ದೂರಿನ ಹಿನ್ನೆಲೆಯಲ್ಲಿ ಕೇರಳ ಪೊಲೀಸರು ನಿರ್ದೇಶಕ ರಂಜಿತ್ ವಿರುದ್ಧ ಜಾಮೀನು ರಹಿತವಾದ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಮಾಹಿತಿ ಕೂಡ ಕೇಳಿಬಂದಿದೆ. ಸೊ ಹಾಗಾಗಿ ಇದು ತನಿಖೆ ಆಗಬೇಕು. ತನಿಖೆ ಆದಮೇಲೆ ಆ ನಟಿ ಈಗ ಯಾಕೆ 2009ರಲ್ಲಿ ಆದಂಥ ವಿಚಾರ ಇಷ್ಟು ವರ್ಷಗಳ ನಂತರ ಈಗ ಬೆಳಕಿಗೆ ಬಂದಿದೆ ಅಂದರೆ, ಇಷ್ಟು ದಿವಸ ಇದ್ರ ತನಿಖೆ ಹೇಗಾಗುತ್ತೆ, ವಿಚಾರಣೆ ಹೇಗಾಗುತ್ತೆ, ಅಥವಾ ನಿರ್ದೇಶಕ ರಂಜಿತ್ ಈಗ ಯಾವ ಹಂತದಲ್ಲಿದ್ದರು, ಆವತ್ತು ಯಾವ ಹಂತದಲ್ಲಿದ್ದರು, ಈ ರೀತಿಯಾಗಿ ಎಷ್ಟು ಸಿನಿಮಾಗಳಲ್ಲಿ ಈ ರೀತಿಯ ಬೆಳವಣಿಗೆ ಕಂಡು ಬಂದಿದೆ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಏನು ಒಂದು ಕಡೆ SIT ರಚನೆ ಆಗಿದೆ ಅದು ಕೂಡ ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಚಿತ್ರರಂಗವು ಕೂಡ ಸ್ವಯಂ ಪರಾಮರ್ಶೆ ಮಾಡಿಕೊಳ್ಬೇಕಾದ ಅಗತ್ಯತೆ ಇದೆ. ಇದು ಕೇವಲ ಕೇರಳ ಚಿತ್ರರಂಗ ಅಂತ ಅಲ್ಲ, ಬಾಲಿವುಡ್ನಲ್ಲಿ ಇದರ 10ರಷ್ಟು ಆರೋಪಗಳಿದ್ದಾವೆ. ಕನ್ನಡ ಚಿತ್ರರಂಗದಲ್ಲೂ ಈ ಬಗ್ಗೆ ಆರೋಪಗಳಿವೆ, ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಈ ಬಗ್ಗೆ ಆರೋಪಗಳಿದ್ದಾವೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದದ್ದು, ಹಾಗೇನಾದರೂ ಇದ್ದರೆ ಹಿರಿಯ ಕಲಾವಿದರಿಗೆ, ಶುದ್ಧವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕಲಾವಿದರಿಗೆ ನಿಜಕ್ಕೂ ಅವಮಾನಗಳು ಆಗೋದಕ್ಕೆ ಈ ರೀತಿಯ ಬೆಳವಣಿಗೆಗಳು ಯಾರೋ ಒಬ್ಬರು ಮಾಡೋದರಿಂದ ಅವರೆಲ್ಲರೂ ಕೂಡ ಇದಕ್ಕೆ ಮುಜುಗರವನ್ನು ಅನುಭವಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತೆಗೆದು ಹಾಕುವಂತಿಲ್ಲ. ಹಾಗಾಗಿ ಒಟ್ಟಾರೆ ಈ ಬಗ್ಗೆ ಇನ್ನೂ ಯಾವ ರೀತಿಯ ಬೆಳವಣಿಗೆಗಳು ಕಂಡು ಬರ್ಬೋದು ಮುಂದಿನ ದಿನಗಳಲ್ಲಿ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕು. SIT ಏನು ಹೇಳುತ್ತೆ, ಮಾಲಿವುಡ್ ಈ ಬಗ್ಗೆ ಇದನ್ನು ಸರಿಪಡಿಸಿಕೊಳ್ಳುತ್ತಾ, ಮಲಯಾಳಿ ಚಿತ್ರರಂಗ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ. ಓಕೆ ಸ್ನೇಹಿತರೆ, ಈ ರೀತಿಯ ಇನ್ನಷ್ಟು ಸುದ್ದಿ, ಮಾಹಿತಿ ಮತ್ತು ವಿಶ್ಲೇಷಣೆಗಳನ್ನು ಮತ್ತೆ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಅನನ್ಯ TV ಕನ್ನಡ. ನಮಸ್ಕಾರ.